ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಚಿಕನ್ ದಮ್ ಬಿರಿಯಾನಿ ಮಾಡೋಕೆ ಏನೇನು ಬೇಕಾಗ್ತೈತೆ ಅಂತ ನೋಡೋಣ ಬರ್ರಿ. ಈಗ ಚಿಕನ್ ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ಕೆಜಿ ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಒಂದು ತಾಸು ನೆನೆ ಇಡ್ಬೇಕು. ನೆನೆ ಇಟ್ಟರೆ ಚೆಂದಂಗೆ ಅನ್ನ ಅರಳತೈತಿ. ಆಮೇಲೆ ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ಆಪ್ಷನಲ್. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 2 ಚಮಚ, ಕೆಂಪು ಖಾರದ ಪುಡಿ 2 ಚಮಚ, ಜೀರಾ ಪುಡಿ 1 ಚಮಚ, ಧನಿಯಾ ಪುಡಿ 2 ಚಮಚ, ಬಿರಿಯಾನಿ ಮಸಾಲ 2 ಚಮಚ, ಅರಿಶಿನ, ತುಪ್ಪ, ಆಮೇಲೆ ಉಪ್ಪು ಬೇಕು, ಮೊಸರು ಬೇಕು, ಆಮೇಲೆ ಉಳ್ಳಾಗಡ್ಡಿ ಎಣ್ಣೆ ಕರೆದಿದ್ದು ಉಳ್ಳಾಗಡ್ಡಿ ಬೇಕು, ಆಮೇಲೆ ಇದು ಬೇಕು ಕೇಸರ ಹಾಲಿನಾಗ ನೆನೆಸಿಡ್ಬೇಕು. ಅದು ಆಮೇಲೆ ಎಲ್ಲ ಇದಾಗನ ಹಾಕಾಕಬೇಕಾಗ್ತೈತಿ. ಎಣ್ಣೆ 1 ಕಪ್ ಬೇಕು. ಆಮೇಲೆ ಏಲಕ್ಕಿ ಒಂದು 5-6 ಏಲಕ್ಕಿ ಬೇಕು. 7-8 ಕರಿ ಮೆಣಸಿನ್ಕಾಯಿ ಬೇಕು. ಲವಂಗ ಒಂದು 7-8 ಬೇಕು. ದಾಲ್ಚಿನಿ ಬೇಕು. ಪುಲಾವ್ ಎಲೆ ಒಂದು 4 ಬೇಕು. ಆಮೇಲೆ ಹಸಿ ಮೆಣಸಿನ್ಕಾಯಿ 1-2 ಹಿಂಗೆ ಹೆಚ್ಚಿದ್ದು ಬೇಕು. ಕೊತ್ತಂಬರಿ ಬೇಕಾ ಮತ್ತು ಪುದೀನ. ಬರ್ರೀಗ ಚಿಕನ್ ದಮ್ ಬಿರಿಯಾನಿ ಮಾಡೋಣ. ವೀಕ್ಷಕರೀಗ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಈಗ ಅದಕ್ಕೆ 1 ಚಮಚ ಅರಿಶಿನ ಹಾಕ್ಕೊಳ್ಳೋಣ, 2 ಚಮಚ ಧನಿಯಾ ಪುಡಿ ಹಾಕ್ಕೊಳ್ಳೋಣ, 2 ಚಮಚ ಖಾರದ ಪುಡಿ ಹಾಕ್ಕೊಳ್ಳೋಣ, ಬಿರಿಯಾನಿ ಮಸಾಲ 2 ಚಮಚ ಹಾಕ್ಕೊಳ್ಳೋಣ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 2 ಚಮಚ ಹಾಕ್ಕೊಳ್ಳೋಣ. ಈಗ ಇದ್ರಾಗ ಮೊಸರು 1 ಕಪ್ ಹಾಕ್ಕೊಳ್ಳೋಣ. ಆಮೇಲೆ ಉಳ್ಳಾಗಡ್ಡಿ ಕರೆದದ್ದು ಉಳ್ಳಾಗಡ್ಡಿ ಹಾಕ್ಬೇಕಂದ್ರೆ ಭಾರಿ ಟೇಸ್ಟ್ ಕೊಡ್ತದೆ ಅದು ಬಿರಿಯಾನಿಗೆ. ಇದ್ರಾಗ ಒಂದು ಸ್ವಲ್ಪ ಹಾಕೋಬೇಕು, ಆಮೇಲೆ ಒಂದು ಸ್ವಲ್ಪ ಹಾಕೋಬೇಕು. ಆಮೇಲೆ ಕೊತ್ತಂಬರಿ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕ್ಕೊಳ್ಳೋಣ ಮತ್ತು ಪುದೀನ ಹಾಕ್ಕೊಳ್ಳೋಣ. ಪುದೀನ ಕೊತ್ತಂಬರಿನೂ ಒಂದೊಂದು ಮುಟ್ಟಿಗೆ ಹಾಕೋಬೇಕು, ಅಂದ್ರೆ ಮಸ್ತ್ ಆಗ್ತದೆ ಅದು ಬಿರಿಯಾನಿ. ಈಗ ಇದನ್ನ ಎಲ್ಲ ಕಲಿಸ್ಕೊಳ್ಳೋಣ ಚೆಂದಂಗೆ. ಈಗ 1 ಚಮಚ ಉಪ್ಪು ಹಾಕ್ಕೊಳ್ಳೋಣ. ಮತ್ತೊಮ್ಮೆ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಸಾಲ ಎಲ್ಲ ಚೆಂದಂಗೆ ಮಿಕ್ಸ್ ಆಗೈತಿ. ಇದನ್ನೀಗ 1 ತಾಸು ನೆನೆಯಾಕ ಬಿಡೋಣ. ವೀಕ್ಷಕರೇ, ಇದು ಚಿಕನ್ ನೆನೆ ತನಕ ಏನು ಮಾಡೋಣ ಅಂದ್ರೆ ಅನ್ನ ಮಾಡ್ಕೊಳ್ಳೋಣ. ಒಂದು ಬಾಂಡೆ ಇಡೋಣ, ಅದ್ರಾಗ ನೀರು ಹಾಕ್ಕೊಳ್ಳೋಣ. ನೀರು ಒಂದು ಸ್ವಲ್ಪ ಹೆಚ್ಚು ಹಾಕೋಣ. ಅಂದರೆ ಏನಾಗ್ತೈತಿ, ಅಕ್ಕಿ ಹಾಕ್ತೇವಲ್ಲ ಅದನ್ನು ಬಸಿಬೇಕಾಗ್ತೈತಿ. ನಾವು ಅಕ್ಕಿ ಬಸದ ತಗೊಳ್ಬೇಕಾಗ್ತೈತಿ. ಅದು ಅಕ್ಕಿ ಅಷ್ಟು 80% ಅಷ್ಟು ಕುದಿಬೇಕು. ಆಮೇಲೆ ಉಳಿದ 20% ನಾವು ದಮ್ ಇಡ್ತೇವಲ್ಲ ಬಿರಿಯಾನಿ, ಆವಾಗ ಒಂದು 20% ಕುದಿಬೇಕಾಗ್ತೈತಿ. ಈಗ ಇದ್ರಾಗ ಏನು ಮಾಡೋಣ ಅಂದ್ರೆ 2 ಚಮಚ ಉಪ್ಪು ಸ್ವಲ್ಪ ಹೆಚ್ಚು ಹಾಕ್ಕೋಬೇಕು. ಒಂದು 3 ಚಮಚ ಉಪ್ಪು ಹಾಕ್ಕೊಳ್ಳೋಣ. ಅಂದ್ರೆ ನೀರು ಹೆಚ್ಚು ಹಾಕಿರ್ತೇವಲ್ಲ ಅನಾನ. ಆಮೇಲೆ 2 ಚಮಚ ಎಣ್ಣೆ ಹಾಕೊಳ್ಳೋಣ. ಅಂದ್ರೆ ಅಕ್ಕಿ ಅನ್ನ ಏನಾಗ್ತೈತಿ ಹಿಂಗೆ ಅರಳಿದಂಗೆ ಆಗ್ತೈತಿ, ಅಂದ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಆಮೇಲೆ ಪುಲಾವ್ ಎಲೆ 4 ಹಾಕ್ಕೊಳ್ಳೋಣ. ದಾಲ್ಚಿನಿ ತುಕಡಿ 4 ಹಾಕ್ಕೊಳ್ಳೋಣ. ಆಮೇಲೆ ಲವಂಗ 5-6 ಹಾಕ್ಕೊಳ್ಳೋಣ. ಕರಿ ಮೆಣಸಿನ್ಕಾಳು 7-8 ಹಾಕ್ಕೊಳ್ಳೋಣ. ಆಮೇಲೆ ಏಲಕ್ಕಿ 5-6 ಹಾಕ್ಕೊಳ್ಳೋಣ. ಈಗಿದ ಕುದಿ ಬರಬೇಕು. ಕುದಿ ಬರೋಣ ಅಕ್ಕಿ ಹಾಕ್ಕೊಳ್ಳೋಣ. ಅನ್ನ ಕುದಿಯಾಕ ನೀರು ಇಟ್ಟೇವಲ್ಲ, ಅದು ಕುದಿ ಬರೋ ತನಕ ಏನು ಮಾಡೋಣ, ಚಿಕನ್ ಒಗ್ಗರಣೆ ಹಾಕೋಣ. ಈಗ 2 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ. ಅದ್ರಾಗ ಒಂದು ಸ್ವಲ್ಪ ಗೋಡಂಬಿ ಹುರ್ಕೊಳ್ಳೋಣ. ಸ್ವಲ್ಪ ಕೆಂಪು ಆಗೋ ತನಕ ಹುರ್ಕೊಂಡ ತೆಗೆದಿಟ್ಕೊಣ. ಗೋಡಂಬಿ ಈಗ ಹುರಿದವು, ಸ್ವಲ್ಪ ಕೆಂಪು ಕಲರ್ ಬಂದವು ನೋಡ್ರಿ. ಇಲ್ಲೇ ಈಗ ಇವತ್ತನ್ನ ತಕ್ಕೊಳ್ಳೋಣ ಒಂದು ಪ್ಲೇಟ್ನಾಗ. ಈಗ ಇದ್ರಾಗ ಒಂದು ಅರ್ಧ ಕಪ್ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಕಾಯನ ಚಿಕನ್ ಅದು ನೆನೆಯಾಕೆ ಇಟ್ಟಿರ್ತೀವಲ್ಲ ಆ ಚಿಕನ್ನ ಇದ್ರಾಗ ಹಾಕೊಂಡ್ಬಿಡೋಣ. ಈಗ ವೀಕ್ಷಕರೇ, ಎಣ್ಣೆ ಕಾದೈತಿ. ಈಗ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಿಲ್ಲ ಚಿಕನ್ನ ಇದ್ರಾಗ ಹಾಕ್ಕೊಳ್ಳೋಣ.
ಚಿಕನ್ ಎಲ್ಲ ಇದೆ ಎಣ್ಣೆದಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋನು. ಈಗ ಇದನ್ನ ಒಂದು 5 ನಿಮಿಷ ಮುಚ್ಚಿಡೋನು. ವೀಕ್ಷಕರೇ, ಈಗ ನೀರು ಕುದಿಯಾತೈತಿ ನೋಡ್ರಿ. ಈಗ ಇದ್ರಾಗ ಏನು ಮಾಡೋನು, ನೆನೆಸಿಟ್ಟಿದ್ದಿಲ್ಲ 1 ತಾಸು, ಅದು ಅಕ್ಕಿ ಹಾಕೊಳ್ಳೋನು. ಇವ ಅಕ್ಕಿ ಮೊದಲು ಅರ್ಧ ತಾಸು ನೆನೆಸಿಟ್ರೆ ಏನಾಗ್ತೈತಿ ಅಂದ್ರೆ ಅನ್ನ ಮಸ್ತ್ ಅರಳ್ತೈತಿ ನೋಡ್ರಿ. ನೆನೆಸಿಟ್ಟೆ ಮಾಡ್ರೆ ಭಾಳ ಚಲೋ ಆಗ್ತೈತಿ ಚಿಕನ್ ಬಿರಿಯಾನಿ. ಮತ್ತು ನೆನೆಸಿಡಾನ ಏನಾಗ್ತೈತಿ, ಲಘುನ ಕುದೀತದ, ಭಾಳ ಹೊತ್ತು ಹಿಡಿಯೋದಿಲ್ಲ. ಒಂದು 10-15 ನಿಮಿಷನಾಗ ಅಂದ್ರೆ ಅನ್ನ ಕುದೀತೈತಿ. ವೀಕ್ಷಕರೇ, ಚಿಕನ್ ನೋಡೋಣ ಈಗ ಏನಾಗೈತೆ ಅಂತ ನೋಡ್ರಿ. ಇಲ್ಲೇ ಗಮ್ ಅಂತ ಮಸ್ತ್ ವಾಸನೆ ಬರತೈತಿ ನೋಡ್ರಿ. ಚಿಕನದ ಭಾರಿ ಆಗ್ಯದ. ಈಗ ಇದು 50% ಕುದ್ದೈತಿ. ಈಗ ಇದನ್ನ ಗ್ಯಾಸ ಬಂದ್ ಮಾಡಿಬಿಡೋನು. ಆಮೇಲೆ ದಮ್ ಇಡ್ತೇವಲ್ಲ ಅವಾಗ ಒಂದು 50% ಅದ ಕುದೀತೈತಿ. ಈಗ ಇದನ್ನ ಬಂದ್ ಮಾಡಿ ಮುಚ್ಚಿಟ್ಬಿಡೋನು. ಈ ಕಡೆ ಅಕ್ಕಿ ಕುದ್ದೈತೆ ನೋಡಿ ಆಮೇಲೆ ದಮ್ ಇಡೋನು. ವೀಕ್ಷಕರೇ, ಈಗ ಅಕ್ಕಿ ಕುದ್ದೈತಿ, ಇಲ್ಲಿ ನೋಡೋನು. ನೋಡ್ರಿಲ್ಲೇ ಹಿಂಗೆ ಒಂದು ಅಂಗಳ ತಗೊಂಡು ಹಿಂಗೆ ನೋಡ್ಬೇಕು. ಈಗ ಇದು ಕುದ್ದೈತಿ 80%. ಈಗ ಇದನ್ನ ಏನು ಮಾಡೋನು, ಅಕ್ಕಿನ ಬಸ್ಕೊಳ್ಳೋನು. ಇಲ್ಲಿ ವೀಕ್ಷಕರೇ, ಹಿಂಗೆ ಅಕ್ಕಿ ಎಲ್ಲ ಬಸದೈತಿ. ಈಗ ಇದ್ರಾಗ ಪರಾತ್ನಾಗ ತೆಗಿಯೋನು. ನೀವೇನು ಮಾಡ್ಬೇಕಾ, ಇವು ಖಡಾ ಮಸಾಲೆ ಹಾಕಿರ್ತೇವಲ್ಲ, ದಾಲ್ಚಿನಿ, ಅದು ನಿಮಗೆ ಬೇಡಾದ್ರೆ ನೀವು ತೆಗೆದು ಇಡ್ಬೇಕು. ಇಟ್ರೂ ನಡೀತದ, ಇಲ್ದಿದ್ರೂ ಚಲೋ ಅನಿಸ್ತಾ ಇದ್ರಾಗ ಅನ್ನದಾಗ ಬಿಟ್ಬಿಡ್ಬೇಕು. ಇದು ಸ್ವಲ್ಪ ಅನ್ನ ಈಗ ಆರಾಕ್ ಬಿಡೋನು. ಸ್ವಲ್ಪ ಆರಾನ ಏನು ಮಾಡೋನು, ದಮ್ ಇಡೋನು ಬಿರಿಯಾನಿ. ಚಿಕರೆ ಈಗ ಚಿಕನ್ದಾಗ ಇದು ಅನ್ನ ಎಲ್ಲ ಆರೈತಿ. ಈಗ ಅನ್ನ ಹಾಕ್ಕೊಳ್ಳೋನು. ಹಿಂಗೆ ಸ್ವಲ್ಪ ಸ್ವಲ್ಪ ಈ ಚಿಕನ್ ಮ್ಯಾಗ ಹಿಂಗೆ ಅನ್ನ ಹಾಕ್ಕೊಳ್ಳೋನು. ಈಗ ಇದೆಲ್ಲ ಅನ್ನ ಹಾಕ್ಕೊಂಡಿದ್ದೀನಿ. ಈಗ ಇದ್ರಾಗ ಏನು ಮಾಡೋದಂದ್ರೆ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ಳೋನು. ಇದು ಭಾರಿ ಟೇಸ್ಟ್ ಕೊಡ್ತೈತೆ ನೋಡ್ರಿ ವೀಕ್ಷಕರೇ. ಆಮೇಲೆ ಇದದಲ್ಲ ಕೇಸರ ಹಾಲ್ದಾಗ ಬಿಸಿ ಹಾಲ್ನಾಗ ಮಿಕ್ಸ್ ಮಾಡಿತ್ತು, ಅದನ್ನು ಹಾಕ್ಕೋಬೇಕು ಹಿಂಗೆ. ಆಮೇಲೆ 4 ಹಸಿಮೆಣ್ಸಿನ್ಕಾಯಿ ಇಡೋನು. ಕೊತ್ತಂಬರಿ ಹಾಕ್ಕೊಳ್ಳೋನು ಸಣ್ಣ ಹೆಚ್ಚಿದ್ದ. ಪುದೀನ ಎಲೆ ಹಾಕ್ಕೊಳ್ಳೋನು. ಕೊತ್ತಂಬರಿ ಮತ್ತು ಪುದೀನ ನಾವು ಎಷ್ಟು ಹಾಕ್ತೇವಲ್ಲ ಅಷ್ಟು ಮಸ್ತ್ ಆಗ್ತದೆ ನೋಡ್ರಿ ಬಿರಿಯಾನಿ. ಈಗ ಉಳ್ಳಾಗಡ್ಡಿ ಹಾಕ್ಕೊಳ್ಳೋನು. ಕರಿದದ್ದು ಉಳ್ಳಾಗಡ್ಡಿನೂ ಒಂದು ಸ್ವಲ್ಪ ಹೆಚ್ಚು ಹಾಕ್ರೇ ಚಲೋ ಅನ್ನಿಸ್ತೈತಿ ಟೇಸ್ಟ್. ಈಗ ತುಪ್ಪದಾಗ ಕರ್ಕೊಂಡಿದ್ನೆಲ್ಲ ಗೋಡಂಬಿ ಹಾಕ್ಕೊಳ್ಳೋನು. ಇದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. 1-2 ಚಿಟಿಕೆ ಹಿಂಗೆ ಉಪ್ಪು ಹಾಕೋನು. ಆಮೇಲೆ ತುಪ್ಪ ಹಾಕ್ಬೇಕು. ಅಂದ್ರೆ ತುಪ್ಪದ ಇದು ಟೆಕ್ಸ್ಚರ್ ಮಸ್ತ್ ಕೊಡ್ತದೆ ನೋಡ್ರಿ ಬಿರಿಯಾನಿಗೆ. 4 ಚಮಚ ಮೇಲೆ ತುಪ್ಪ ಹಾಕ್ಕೊಳ್ಳೋನು. ಈಗ ಏನು ಮಾಡೋದಂದ್ರೆ ಗೋಧಿ ಹಿಟ್ಟು ಕಲಸಿರ್ತೇವಲ್ಲ ಅದನ್ನು ದಂಡಿಲೆ ಇದು ಮಾಡ್ಬೇಕಂದ್ರೆ ಅದ್ರದ್ದು ಉಗ ಹೊರಗೆ ಹೋಗಬಾರ್ದು, ದಮ್ ಹಿಡಿಬೇಕಲ್ಲ ಅದು ಬಿರಿಯಾನಿ. ಹಿಂಗಾಗಿ ಇಲ್ಲೇ ದಂಡಿಲೆ ಹಿಂಗೆ ಗೋಧಿ ಹಿಟ್ಟು ಕಲಸಿದ್ದ ಹಿಂಗೆ ಹಚ್ಕೋಬೇಕು. ವೀಕ್ಷಕರೇ, ಗೋಧಿ ಹಿಟ್ಟು ಇದು ಭಾಂಡೆಗೆ ಚಂದಂಗೆ ಎಲ್ಲ ಕಡೆನೂ ಹಚ್ಕೋಬೇಕು.
ಹಚ್ಕೊಂಡು ಈಗ ಏನು ಮಾಡೋಣ ಇದನ್ನ ಮುಚ್ಚಿಡೋನು. ಇದನ್ನ ಹಿಂಗೆ ಮುಚ್ಚಿ ಈಗ ಇದಕ್ಕೊಂದು ಇರ್ತದಲ್ಲ, ಇಲ್ಲೊಂದು ಸ್ವಲ್ಪ ಹಿಟ್ಟು ಹಚ್ಕೊಳೋದು. ಇಲ್ಲಿಂದ ದಮ್ ಹೋಗಬಾರ್ದು ಅಂತ ಹೇಳಿ ಇಲ್ಲೊಂದಿಷ್ಟು ಹಿಂಗೆ ಹಿಟ್ಟು ಹಚ್ಚಿ ಪ್ಯಾಕ್ ಮಾಡಿಬಿಡ್ಬೇಕಿತ್ತನ್ನ. ನೋಡ್ರಿ ಈಗ ಎಲ್ಲ ದಮ್ ಇಡಾಕ ರೆಡಿ ಆಗೈತಿ ಈಗ ಬಿರಿಯಾನಿ. ವೀಕ್ಷಕರೇ, ಗ್ಯಾಸ್ ಹೊಚ್ಕೊಳ್ಳೋನು, ಅದ್ರ ಮೇಲೆ ತವಾ ಇಡೋನು. ತವಾ ಯಾಕೆ ಇಡೋದಂದ್ರೆ ಡೈರೆಕ್ಟ್ ನಾವು ಬಿರಿಯಾನಿ ಭಾಂಡೆ ಗ್ಯಾಸ್ ಮ್ಯಾಗ ಇಟ್ಟಿವಿ ಒಂದು 20 ನಿಮಿಷ ಅಂದ್ರೆ ಏನಾಗ್ತೈತಿ, ಬಿರಿಯಾನಿ ಹೊತ್ತತೈತಿ. ಅಣ್ಣಾನ ಏನು ಮಾಡ್ಬೇಕಾ, ತವೆ ಮೇಲೆ ಇದು ಭಾಂಡೆ ಇಟ್ರೆ ಬಿರಿಯಾನಿ ಹೊತ್ತುದಿಲ್ಲ ಮತ್ತು ಚಲೋ ದಮ್ ಹಿಡಿತೈತಿ. ಅಣ್ಣಾನ ಏನು ಮಾಡೋದ, ತವೆ ಮೇಲೆ ಇದು ಭಾಂಡೆ ಇಡೋದು. ಆಮೇಲೆ ಗ್ಯಾಸ್ ಏನು ಮಾಡೋದಂದ್ರೆ ಮೊದಲು ಸ್ಟಾರ್ಟಿಂಗ ಜೋರು ಹೈ ಫ್ಲೇಮ್ ಇಡೋದ ಒಂದು 2 ನಿಮಿಷ, ಆಮೇಲೆ ಸಣ್ಣ ಫ್ಲೇಮ್ ಮ್ಯಾಗ ಒಂದು 20 ನಿಮಿಷ ಇಟ್ಟು ಆಮೇಲೆ ಗ್ಯಾಸ್ ಬಂದ್ ಮಾಡೋದು. ವೀಕ್ಷಕರೇ, ಈಗ 20 ನಿಮಿಷ ಆಗೈತಿ, ಗ್ಯಾಸ್ ಬಂದ್ ಮಾಡೋನು. ಈಗ ಲಗ್ಗೆ ಸಹಿತ ತೆಗಿಯೋದಿಲ್ಲ, ಒಂದು 5 ನಿಮಿಷ ಬಿಟ್ಟು ಇದನ್ನ ಓಪನ್ ಮಾಡೋಣ. ಈಗ ಎತ್ತಿರ್ದ ಮುಚ್ಚಳ ತೆಗಿಯೋನು. ನೋಡ್ರಿ ಇಲ್ಲಿ ಮಸ್ತ್ ಬಂದೈತಿ. ಈಗ ಇತ್ತಿರ್ದ ಹಿಟ್ಟೆಲ್ಲ ತಕ್ಕೊಳ್ಬೇಕು. ಸೈಡ್ಲೆ ಹಿಟ್ಟಿಟ್ಲ ಅದನ್ನೆಲ್ಲ ತಕ್ಕೊಳ್ಳೋನು. ಮಸ್ತ್ ದಮ್ ಎಲ್ಲ ಹಿಡ್ದೈತಿ, ಬಿರಿಯಾನಿ ಚಲೋ ಆಗೈತಿ. ಈಗ ಇದನ್ನ ಪ್ಲೇಟ್ನ್ಯಾಗ ಸರ್ವ್ ಮಾಡ್ಕೊಳ್ಳೋನು. ವೀಕ್ಷಕರೇ, ಚಿಕನ್ ದಮ್ ಬಿರಿಯಾನಿ ರೆಡಿ ಆಗೈತಿ. ಇದನ್ನೀಗ ಟೇಸ್ಟ್ ಮಾಡಾಕ ನಮ್ಮ ಅಣ್ಣ ಬರ್ತಾನು, ಬಾನ. ತಂಗಿ ಮಾಡಿದಂಥ ಒಂದು ಚಿಕನ್ ಬಿರಿಯಾನಿ ಇವತ್ತು ತಿನ್ನಲು ಕರೆದಿದ್ದಾಳೆ, ತಿನ್ನಲು ಬಂದಿದ್ದೇನೆ. ಹೇಗೆ ಮಾಡಿದಾಳೋ ನೋಡಿ ಹೇಳ್ತೀನಿ. ಸರಿಯಾಗಿದೆ ಚಿಕನ್ ದಮ್ ಬಿರಿಯಾನಿ. ಸರಿಯಾಗಿ ಉಪ್ಪು ಇದೆ, ಖಾರ ಇದೆ. ರೈಸ್ ಅಂತೂ ಈಗ ತಿಂದು ಹೇಳ್ತೀನಿ. ಚಲೋ ಆಗೈತ್ಲ? ಚೆನ್ನಾಗಿದೆ. ವೀಕ್ಷಕರೇ, ಚಿಕನ್ ದಮ್ ಬಿರಿಯಾನಿ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.